ಹರ್ಷ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಂದ್ರ ಸರ್ಕಾರ ಯುವಜನರಿಗಾಗಿ ಹೊಸ ಯೋಜನೆಯೊಂದನ್ನು ಆರಂಭಿಸಲಿದ್ದು, ಯುವಕರಿಗೆ ಉದ್ಯೋಗ ಪಡೆಯಲು ನೆರವಾಗಲಿದೆ. ಅಲ್ಲದೆ ಅವರಿಗೆ ಪ್ರತಿ ತಿಂಗಳು 5,000 ರೂಪಾಯಿವರೆಗೂ ಪರಿಹಾರ ನೀಡಲಾಗುವುದು. ಇದು ಹೊಸ ಪ್ರಯೋಜನೆಯಾಗಿದ್ದು, ಮಾರ್ಗಸೂಚಿಗಳನ್ನು ಶೀಘ್ರದಲ್ಲೇ ಹೊರಡಿಸಬಹುದು. ಅಲ್ಲದೆ ಸರ್ಕಾರಿ ಯುವಕರಿಗಾಗಿ ಈ ಯೋಜನೆಯಡಿ ಹೊಸ ಪೋರ್ಟಲ್ ಅನ್ನು ಸಹ ಅಭಿವೃದ್ಧಿಪಡಿಸಲಾಗಿದೆ. ಈ ಯೋಜನೆಯ ಸಂಪೂರ್ಣ ವಿವರಗಳನ್ನು ತಿಳಿಯೋಣ. ವಾಸ್ತವವಾಗಿ ಇಂಟರ್ನ್ಶಿಪ್ ಯೋಜನೆಯನ್ನು 2024ರ ಬಜೆಟ್ನಲ್ಲಿ ಪ್ರಸ್ತಾಪಿಸಲಾಗಿದೆ. ಅದನ್ನು ಪ್ರಾರಂಭಿಸಲು ಸಿದ್ಧತೆಗಳು ಪೂರ್ಣ ಸ್ವಿಂಗ್ನಲ್ಲಿದೆ. ವರದಿಯ ಪ್ರಕಾರ ಕೇಂದ್ರ ಸರ್ಕಾರದ ಕಾರ್ಪೊರೇಟ್ ವ್ಯವಹಾರಗಳು ಸಚಿವಾಲಯ ಶೀಘ್ರದಲ್ಲೇ ಕೇಂದ್ರ ಸರ್ಕಾರದ ಇಂಟರ್ನ್ಶಿಪ್ ಯೋಜನೆಯನ್ನು ಪ್ರಾರಂಭಿಸಲು ಮಾರ್ಗಸೂಚಿಗಳನ್ನು ಹೊರಡಿಸಲಿದೆ. ಯೋಜನೆಯನ್ನು ಬೇರೆ ವಾರದಲ್ಲಿ ಯಾವುದೇ ಸಮಯದಲ್ಲಿ ಪರಿಚಯಿಸಬಹುದು. ಇದಲ್ಲದೆ ಮೀಸಲಾದ ಇಂಟರ್ನ್ಶಿಪ್ ಪೋರ್ಟಲ್ ಅನ್ನು ಸಹ ಪ್ರಾರಂಭಿಸಲಾಗಬಹುದು. ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಯುವಕರು ಕೆಲವು ಮಾನದಂಡಗಳನ್ನು ಅನುಸರಿಸಬೇಕಾಗುತ್ತದೆ. ಈ ಮಾನದಂಡವಿಲ್ಲದೆ ಈ ಯೋಜನೆಯ ಲಾಭ ಪಡೆಯುವುದು ಕಷ್ಟ. ಈ ಯೋಜನೆಯಡಿಯಲ್ಲಿ ಇಂಟರ್ನ್ಸ್ ವಯಸ್ಸು 21ರಿಂದ 24 ವರ್ಷಗಳ ನಡುವೆ ಇರಬೇಕು. ಅಲ್ಲದೆ ಅವರ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷ ರೂಪಾಯಿ ಮೀರಬಾರದು. ಪ್ರಸ್ತುತ ವೈಪಚಾರಿಕ ಪದವಿ ಕೋರ್ಸ್ ಮಾಡುತ್ತಿರುವ ಅಥವಾ ಕೆಲಸ ಮಾಡುವ ಅಭ್ಯರ್ಥಿಗಳು ಈ ಇಂಟರ್ನ್ಶಿಪ್ ಯೋಜನೆ ಭಾಗಿಯಾಗಲು ಸಾಧ್ಯವಾಗುತ್ತದೆ. ಹಾಗೂ ಈ ಅಭ್ಯರ್ಥಿಗಳು ಆನ್ಲೈನ್ ಕೋರ್ಸ್ಗಳು ಅಥವಾ ವೃತ್ತಿಪರ ತರಬೇತಿ ಸೇರಬಹುದು. ಯೋಜನೆಯಡಿಯಲ್ಲಿ ಯಾವ ಪ್ರಯೋಜನಗಳು ಲಭ್ಯವಿರುತ್ತದೆ? ಕಾರ್ಪೊರೇಟ್ ಪ್ರಪಂಚದ ಅಗತ್ಯಗಳಿಗೆ ಅನುಗುಣವಾಗಿ ಕೌಶಲ್ಯಾಭಿವೃದ್ಧಿಯ ಮೂಲಕ ಯುವಕರಿಗೆ ಉದ್ಯೋಗ ಮತ್ತು ಉದ್ಯೋಗವನ್ನು ಒದಗಿಸುವಲ್ಲಿ ಈ ಕಾರ್ಯಕ್ರಮವು ಸಹಾಯವಾಗುತ್ತದೆ. ಇದರ ಅಡಿಯಲ್ಲಿ ಅನೇಕ ದೊಡ್ಡ ಕಂಪನಿಗಳು ಆಸಕ್ತಿ ತೋರಿಸಿವೆ. ಕಂಪನಿಗಳು ಯುವಕರಿಗೆ ತರಬೇತಿ ನೀಡುವ ಮೂಲಕ ತಯಾರು ಮಾಡುತ್ತದೆ ಮತ್ತು ನಂತರ ಈ ಯೋಜನೆಯಡಿ ಉದ್ಯೋಗ ಪಡೆಯಲು ಸಹಾಯ ಮಾಡುತ್ತದೆ. ಈ ಇಂಟರ್ನ್ಸ್ಗೆ ಫಂಡ್ ನೀಡಲಾಗುವುದು. ಈ ಯೋಜನೆಯಡಿ ಯುವಕರು ಪ್ರತಿ ತಿಂಗಳು 5,000 ರೂಪಾಯಿ. ಇದಕ್ಕಾಗಿ ಕಂಪನಿಗಳ ಸಿಆರ್ ನಿಧಿಯಿಂದ 500 ರೂಪಾಯಿ, ಸರ್ಕಾರದಿಂದ 4,500 ರೂಪಾಯಿ. ಇದಲ್ಲದೆ ಪ್ರತಿ ಇಂಟರ್ನ್ಸ್ಗೆ ಸರ್ಕಾರವು ಒಂದು ಬಾರಿ 6,000 ರೂಪಾಯಿಯನ್ನು ಕೊಟ್ಟಿದೆ. ಕಂಪನಿಯ ವೆಚ್ಚವನ್ನು ಭರಿಸುತ್ತದೆ. ಇಂಟರ್ನ್ಶಿಪ್ ಯೋಜನೆಯಡಿ ತರಬೇತಿಯ ಆರ್ಥಿಕ ವೆಚ್ಚವನ್ನು ಕಂಪನಿಗಳು ಭರಿಸುತ್ತದೆ. ಆದರೆ ಯುವಕರು ಅಲ್ಲಿಯೇ ಇದ್ದು ಊಟ ಮಾಡುವ ವೆಚ್ಚವನ್ನು ಭರಿಸಬೇಕಾಗುತ್ತದೆ. ಸರ್ಕಾರ ನೀಡುವ ನೆರವಿನಿಂದ ಅದನ್ನು ಭರಿಸಬಹುದಾಗಿದೆ. ಕಂಪನಿಗಳು ಮತ್ತು ಯುವಕರ ನಡುವೆ ಸರಪಳಿಯನ್ನು ರಚಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಇದರಿಂದ ಜನರು ಸುಲಭವಾಗಿ ಉದ್ಯೋಗಗಳನ್ನು ಪಡೆಯಬಹುದು ಮತ್ತು ಕಂಪನಿಗಳ ಉತ್ತಮ ಕೌಶಲ್ಯ ಹೊಂದಿರುವ ಉದ್ಯೋಗಗಳನ್ನು ಪಡೆಯಬಹುದು. ಧನ್ಯವಾದಗಳು ವೀಕ್ಷಕರೇ.